ನಟಿ ರಚಿತಾ ರಾಮ್ಗೆ ಚಿನ್ನದ ಓಲೆ ಗಿಫ್ಟ್ ಒಂದ್ ಕಡೆ 1000 ಹೆಣ ಬಿದ್ದಿದೆ. ಅದಕ್ಕೆ ನ್ಯಾಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಇವನ್ ಯಾವನ ಕೊಲೆಗಾರ, ಇವನ್ ಯಾರೋ ರೌಡಿ. ನೋಡ್ರಿ, ರೌಡಿಗಳು, ಹಣ ಮತ್ತೆ ಸಿನಿಮಾ ಇಂಡಸ್ಟ್ರಿ ಯಾವ ಮಟ್ಟಕ್ಕೆ. ನಾನು ರಚಿತಾ ರಾಮ್ ಹೆಸರು ಹೇಳಿದ್ರೆ ಅವನ್ ಯಾವನೋ ಡಿ ಬಾಸ್ ಅಂತೆ ಕೆರ್ದಲ್ಲಿ ಹೊಡಿತೀನಿಲ್ಲ. ಬೇವ್ ತಗೊಂಬಂದು ಸಮಾಜ ಎಕ್ಕುಟ್ಟಾಗ್ತದೆ. ಬೇವ್ ನನ್ ಮಕ್ಳ ಏನ್ ಸಮಾಜ ಅನ್ಕೊಂಡಿದ್ದೆ. ಅವನ್ ಯಾವನ ಆಗ್ತಾ ಇದ್ದಾನೆ ಅಲ್ಲಿ ಬೂಟಲ್ಲಿ ಹೊಡಿತೀನಿ ನನ್ ಮಗನ್ ತಗೊಂಬಂದು. ಏನಾಗ್ಬೇಕು ಅವಳು ನಿನ್ಗೆ ಅಲ್ಲಿ ತೋರಿಸ್ತಾವ್ರೆ, ಹೇಳ್ತಾ ಇದೀವಿ ಸಮಾಜ ಎಕ್ಕುಟ್ಟು ಹೋಗ್ತಾ ಇದೆ ಅಂತ. ಅವ್ನ ಯಾವನ ಡಿ ಬಾಸ್ ಅಂತ ಆಗ್ತಾವನೆ. ಕೆರ ಕಿತ್ತ ಹೋಗುತ್ತೆ ನನ್ ಮಕ್ಳ. ಯಾರು ನಿಮ್ಮನ್ನ ಯಾರು ಕೇಳಬಾರ್ದ ಇಲ್ಲಿ ತಗೊಂಬಂದು ಸಮಾಜ ತಗೊಂಡೋಗಿ ಬೇವ ಸಮಾಜ ಮಾಡ್ಬೇಕು ಅಂತಿದ್ದಾರೆ. ಯಾರು ಪ್ರಶ್ನೆ ಮಾಡಂಗಿಲ್ಲ. ಏನ್ ನೀವು ಸ್ಟಾರ್ ಆಗ್ಬಿಟ್ರೆ ಕೇಳೋದೇ ಬೇಡ. ಗ್ಯಾರಂಟಿ ನ್ಯೂಸ್ ಅಲ್ಲಿ ರಚಿತಾ ರಾಮ್ ಹೆಸರು ಹೇಳ್ತಾರೆ. ಅವ್ನು ಯಾರೋ ಡಿ ಬಾಸ್ ಅಂತ ಹಾಕೋಣವನೆ. ಮೋಸ್ಟ್ಲಿ ಅವನು ದರ್ಶನ್ ಶಿಷ್ಣಿ ಇರ್ಬೇಕು. ಕೆರದಲ್ಲಿ ಹೊಡ್ತೀನಿ ತಗೊಂಬಂದು ನೀವು ಮಾಡೋ ಹುಚ್ಚಾಟಕ್ಕೆ ಅಲ್ಲಿ 1000 ಜನ ಹೆಣ್ಮಕ್ಳಿಗೆ ಹೆಣ ಬಿದ್ದಿದೆ. ಇಲ್ಲಿ ನೋಡಿದ್ರೆ ಸೀರೆ ಗಿಫ್ಟ್ ಅಂತೆ, ಒಡವೆ ಗಿಫ್ಟ್ ಅಂತೆ. ಇವನ್ ಯಾವನ ಬಿಕ್ಕಲ್ ಶಿವ ಅಂತೆ, ಅವನ್ ಕೊಲೆ ಅಂತೆ. ಅವನ್ ಯಾರೋ ಮಿನಿಸ್ಟರ್, ಎಕ್ಸ್ ಮಿನಿಸ್ಟರ್ ಅಂತೆ. ಏನ್ ಬಾಳ್ತಾ ಇದಾರೆ. ಹಂಗಾರೆ ಇವ್ರು ಯಾರು ಕೇಳೋರು ಮಾಡೋರು ಯಾರು ಇಲ್ಲ. ಹಂಗಾರೆ ಇವ್ರು ಕೇಳ್ಬಿಟ್ರೆ ಏನಾಗಬೇಕು ನಿಂಗೆ ರಚಿತಾ ರಾಮಲ್ಲಿ? ಬೇವ ಕೇಳ್ಬಾರ್ದ ನಾವು? ಇಲ್ಲ, ಇವ್ರು ಗಿಫ್ಟ್ ಇಸ್ಕೊಂಡು ಸಮಾಜನ ಎಕ್ಕೂಟ ಹಾಕ್ಸ್ಬಿಡ್ಲಿ. ಏನ್ ಕೇಳೋದ್ ಬೇಡ. ಅವ್ನ್ ಯಾರೋ ಡಿ ಬಾಸ್ ಅಂತೆ. ಕೆರ ಕಿತ್ತೋಗುತ್ತೆ ಒಂದು. ನಿಮ್ಮಂತ ಎಷ್ಟು ಜನ ನೋಡಿಲ್ಲ ಅಲ್ಲಿ ತಗೊಂಬಂದು. ಅವ್ನ್ ಯಾವನ ಡಿ ಬಾಸ್ ಅಂತೆ. ಕೆರ ಕಿತ್ತೋಗುತ್ತೆ. ಎಲ್ಲ ಕೊಲೆಗಾರರು, ಮುಖವಾಡ ಹಾಕೊಂಡ್ರು ಕೊಲೆಗಾರರು, ವಸೂಲಿ ಮಾಡೋರೆ ಈ ಸಮಾಜದಲ್ಲಿ ಪ್ರಖ್ಯಾತಿಗಳು. ನಮ್ಗೂ ನಿಮ್ಗೋ ಸಂಸಾರಸ್ಥರಿಗೆ ಏನು ಬೆಲೆ ಇಲ್ಲ. ಸಂಸಾರಸ್ಥರು ಆಗಿರ್ಲೂಬಾರ್ದು. ಅವನ್ ಯಾವನ ರಾಸ್ಕಲ್ ತಗೊಂಬಂದು ಯಾರೋ ಶಿವ ಡಿ ಬಾಸ್ ಅಂತ ಏನ್ ಬರ್ತದೆ ನನ್ ಶಾಬಾಸು. ಏನ್ ನಿನ್ ಮಕ್ಕಳು ನೀವು ಯಾವನು ಕೇಳಬಾರ್ದಾ? ನೀವು ಗಾಂಜಾ ಹೊಡಿಲಿ, ಕೊಲೆ ಮಾಡ್ಲಿ, ಯಾವಳನು ಗಿಫ್ಟ್ ಇಸ್ಕೊಂಡ್ಲಿ, ಅಲ್ಲಿ ಹೆಣ್ಮಗಳು ಕಣ್ಣೀರ್ ಆಗ್ಲಿ, 1000 ಹೆಣ ಬಿದ್ದೋಗ್ಲಿ, ಅತ್ಯಾಚಾರ ಆಗ್ಲಿ, ಕೊಲೆ ಆಗ್ಲಿ, ಏನು ಕೇಳಬಾರ್ದಾ? ಕೆರ ಕಿತ್ತೋಗ ತಗೊಂಬಂದು ಪೊಲೀಸವ್ರು ಅಂಚಾಯಿಸ್ಕೊಂಡು ಕೇಳಲ್ಲ. ಸರ್ಕಾರಕ್ಕೆ ಇದು ಬೇಕಾಗಿಲ್ಲ. ಇಲ್ಲಿ ಕೊಲೆಗಾರನು ಗಿಫ್ಟ್ಗಳು ತಗೊಂಡ್ಬಂದು ಯಾವಳ ನಟಿ ಕೊಡ್ತಾಳೆ, ಅವಳು ಇಸ್ಕೊಂತಾಳೆ. ಅದನ್ನ ಕೇಳಕೋರೆ ಇವ್ನು ಯಾವನ ಡಿ ಬಾಸ್ ಶಿಷ್ಯ ಅಂತೆ. ಮಲ್ಕೊಳ ನಿಮ್ಮಪ್ಪಂದು ಸಮಾಜ ಹಲ್ಕಟ್ಟುಗಳ ಬೆಳಗ್ಗೆ ಎದ್ದು ಗ್ರೀಸ್ ಹೊಡ್ಕೊಂಡು ಎಲ್ಲ ಗಾಡಿ ಓಡಿಸ್ಕೊಂಡು ತೊಳ್ಕೊಂಡು ಅಲ್ಲೆಲ್ಲ ಮನೇಲಿ ಹಾಕಿ ತಿನ್ಕೊಂಡು ನಿಮ್ಗೆ ಕೆರ್ದಲ್ಲ ಹೊಡಿತೀನಿ ಇಷ್ಟೇ ಮನೆಯಲ್ಲಿ ಕೆಟ್ಟ ಮೆಸೇಜ್ ಹಾಕ್ರೆ ಹಲ್ಕಟ್ಟು ತಗೊಂಬಂದು. ಏನೋ ಅನ್ಕೊಂಡಿದ್ರ ಸಮಾಜನ? ಸಂಸಾರಿಸ್ತಿದ್ರೀವಿ ಸಮಾಜದಲ್ಲಿ. ಏನ್ ನಿಮ್ ತರ ಯಾರ್ಯಾರ ಹತ್ರ ಭಿಕ್ಷೆ ಬೇಡ್ಕೊಂಡು ಕೊಲೆಗಾರರ? ಅವನು ಯಾವನ ಮಾಜಿ ಸಿಎಂ ಇದ್ದ. ಇನ್ ಬಾಯಿ ಬಿಟ್ಟು ಮತ್ತೆ ರಿಪೀಟ್ ಮಾಡ್ಬೇಕಾಗತ್ತೆ. ಹೇಳಕ್ಕೆ ನನ್ಗೆ ನಾಚಿಕೆ ಆಗುತ್ತೆ. ಆದ್ರೂ ಹೇಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಒಂದ್ ಕಡೆ ಲೂಟಿಕೋರ್ರು, ಇನ್ನೊಂದ್ ಕಡೆ ಅವ್ರನ್ನ ಲೂಟಿ ಮಾಡುವಂತ ಕೆಲವು ಸೋಕಳ್ಳ ಆತ್ಮಗಳು, ಇನ್ನೊಂದ್ ಕಡೆ ಅಮಾಯಕವಾಗಿ ಕಿಡ್ನಾಪ್ ಆಗಿ ಅತ್ಯಾಚಾರ ಆಗಿ ಕೊಲೆ ಆಗುವಂತ ನತದೃಷ್ಟರು, ಸುಮ್ಮನೆ ಇರುವಂತ ಸಮಾಜ. SIT ಮಾಡಿದ್ರೆ ನಾವ್ ಇನ್ವೆಸ್ಟಿಗೇಷನ್ ಮಾಡಲ್ಲಪ್ಪ ಅಂತ ಲೆಟರ್ ಬರೆಯುವಂತ IPS ಆಫೀಸರ್ಗಳು. ಏನ್ ಉಳಿದಿದೆ ಸಮಾಜದಲ್ಲಿ? ಏನ್ ಉಳಿದಿದೆ? ಪಾಪ ಇವತ್ತು ಎಲ್ಲ ಸೇರ್ಕೊಂಡು ಸಭೆ ಮಾಡವ್ರೆ. ನ್ಯಾಯ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಒಬ್ರು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಬೀದಿಗೆ ಬರ್ತಾರೆ ಹೋರಾಟ ಮಾಡಕ್ಕೆ ಅಂದ್ರೆ ಸಮಾಜ ಎತ್ತೋಗ್ತಾ ಇದೆ. ನೀವೇ ಯೋಚನೆ ಮಾಡ್ಕೊಳ್ಳಿ. ಅಲ್ಲ ಏನು ಏನ್ ರಚಿತಾ ರಾಮು ಅನ್ಕ್ವಶನಬಲ್. ನಾನ್ ತೋರಿಸ್ತಾ ಇಲ್ಲ ಇಲ್ಲಿ, ಗ್ಯಾರಂಟಿ ನ್ಯೂಸ್ ತಗೊಂಬಂದು ಅವ್ನು ಯಾರೋ ಡಿ ಬಾಸ್ ಅಂತೆ. ಡಿ ಬಾಸ್ ಏನು? ನಿಮ್ಮಪ್ಪಂದು ಬೆಂಗಳೂರು, ನಿಮ್ಮಪ್ಪಂದು ಕರ್ನಾಟಕ. ಏನ್ ಸಮಾಜದಲ್ಲಿ ಯಾವನ್ ಕೇಳಬಾರ್ದು? ತಗೊಂಬಂದು ಇವ್ರು ಮಾಡೋ ಹುಚ್ಚಾಟ, ಶೆಡ್ಡು, ಕೊಲೆ, ಕಿಡ್ನಾಪು, ಅದೇ ಇಲ್ಲಿ ನಡೀತಾ ಇರೋದು. ಅರ್ಥ ಆಯ್ತಾ? ಅಂತರಾತ್ಮಗಳು ಓಡಾಡ್ತಾವೆ. ಅಲ್ಲ ಏನ್ ಲೆಕ್ಕ ಹಾಕೊಳ್ಳಿ, ಏನ್ ಪ್ರಶ್ನಾತೀತರ. ಗ್ಯಾರಂಟಿ ನ್ಯೂಸ್ ಅಲ್ಲಿ ಅವ್ಳು ರಚಿತಾ ರಾಮ್ಗೆ ಗಿಫ್ಟ್ ಕೊಟ್ಟವ್ರೆ ಅಂತ ಅಲ್ಲಿ ತೋರಿಸ್ತಾವ್ರಪ್ಪ. ಏನ್ ತೋರಿಸಿದ್ರೆ ಏನು? ಗಿಫ್ಟ್ ಇಸ್ಕೊಂಡ್ರೆ ನಿಜ ತಾನೆ? ವಿತ್ ಪ್ರೂಫ್ ಹಾಕಿದ್ದಾರೆ, ಫೋಟೋ ಹಾಕ್ಬಿಟ್ಟು ಪಬ್ಲಿಕ್ ಟಿವಿ ಹಾಕಿದೆ. ಯಾಕೆ ಕೇಳ್ಬಾರ್ದಾ? ಒಬ್ಬ ರೌಡಿ ಹತ್ರ ಈಸ್ಕೊಳ್ಬೋದಾ? ಸಂಭಾವನೆ ಓಕೆ, ಈ ಗಿಫ್ಟ್ ಯಾಕೆ? ಅದಕ್ಕೆ ಆ ರೌಡಿ ಕೊಟ್ಟಿರೋದಕ್ಕೆ ಮಾಧ್ಯಮಗಳು ಓಡಿಸ್ತಾ ಇದೆ.
ಏನು ಓಹೋ ಏನು ಏನ್ ಡಿ ಬಾಸ್ ಆಗ್ಬಿಟ್ರೆ ಏನೋ ಅವ್ನ್ ಬಾಸ, ಇದಕ್ಕೆಲ್ಲ ಬಾಸು, ಕೊಲೆಗಳಿಗೆ ಅತ್ಯಾಚಾರಕ್ಕೆ ಅವನ್ ಅದಕ್ಕೆ ಲಾಯಕ್ಕು. ಬಾಯಿ ತೆಗಿಸ್ಬೇಡಿ. ಓಕೆ, ಸಮಾಜದಲ್ಲಿ ನ್ಯಾಯ ಬದುಕಿದೆ, ಪ್ರಶ್ನೆ ಮಾಡೋರು ಇನ್ನ ಜೀವಂತವಾಗಿದ್ದಾರೆ. ಅರ್ಥ ಆಯ್ತಾ? ಏನು ಅಡ್ಕಸ್ವಿಗಳು ಬರ್ಕೊಟ್ಟಿದೀವ ಈ ಸಮಾಜನ ತಗೊಂಬಂದು? ಎಲ್ಲ ಬರೀ ಬೆಳಗ್ಗೆ ಆದ್ರೆ ಆ ಪೇಪರ್ ತುಂಬಾ ಬರೀ ಕೊಲೆ, ಅತ್ಯಾಚಾರ, ಕಿಡ್ನಾಪ್, ಲೂಟಿ, ಕಳ್ತನ, ಡಕಾಯಿತಿ, ಸರಗಳ್ತನ, ಬರೀ ಗಾಂಜಾ ಮಾರ್ತಾವ್ರೆ. ಅವ್ರನ್ನ ಬರೀ ಕೆಟ್ಟದ್ ಬಿಟ್ರೆ ಪೇಪರ್ ಅಲ್ಲಿ ಏನೂ ಇಲ್ಲ. ಈ ಸಮಾಜ ಅನ್ನೋದು ಕುಲಿಗೆಟ್ಟು ಹೋಗಿದೆ, ನ್ಯಾಯ ಅನ್ನೋದು ಮರಚಿಕೆ ಆಗಿದೆ. ಯಾರಾದ್ರೂ ನಮ್ಮಂತವ್ರು ಇವತ್ತಿನ ಸಮಯದಲ್ಲಿ ಮಾತಾಡ್ತಾ ಇದಾರೆ ಅಂದ್ರೆ ಈ ಕುಲಿಗೆ ಅಲ್ಲಿ ಬಂದ್ಬಿಟ್ಟು ಡಿ ಬಾಸ್ ನಿಮ್ಮ ಅಪ್ಪಂದು ಬೆಂಗಳೂರು ತಗೊಂಬಂದು ನಿಮ್ಮಂತ ಗೆ ಗುಂಡ ಹಾಕ್ತಾಕೆ ಈ ಮಂದು ತವಣ ಜೈಲಿಗೆ ಹಾಕ್ಬೇಕು. ಎಲ್ಲೋ ಇದಿರಲ್ಲ, ಎಲ್ಲಿದ್ದೀರ ನೀವೆಲ್ಲ? ನಿಮ್ಮಪ್ಪಂದ ಸಮಾಜ ಏನ್ ಡಿ ಬಾಸ್ ಅಂದ್ಕೊಂಡ್ಬಿಟ್ರೆ ತಗೊಂಬಂದು ಅವಳು ಯಾರ ಇಸ್ಕೊಂಡ್ಲು ಅಂತ ಅವ್ರು ಓಡಿಸ್ತಾ ಇದಾರೆ. ನಾನು ಕೇಳಿದೆ ತಪ್ಪ? ಏನ್ ಕೇಳಬಾರ್ದು. ಓಹೋ, ಯಾವನ್ ಇಸ್ಕೊ ಅಂತ ಹೇಳಿದ್ದು ಗಿಫ್ಟ್ ನ? ಸಂಭಾವನೆ ಓಕೆ, ಗಿಫ್ಟ್ ಯಾಕೆ? ಅದು ಸೀರೆ. ಅದಕ್ ಮುಂಚೆ ಅವನು ಯಾರೋ ಮಾಜಿ ಮುಖ್ಯಮಂತ್ರಿ ಬಿಟ್ಟಿದ ಗುರು, ಈ ಮಟ್ಟಕ್ಕೆ ಗಬ್ಬೆದ್ದು ಹೋಗಿದೆ. ಮಾಜಿ ಮುಖ್ಯಮಂತ್ರಿದು ಬೆಳ್ಳಿ ಕೊಟ್ಟಿದ್ದ, ಸುದ್ದಿ ಆಗಿತ್ತು, ಅಲ್ಲಿಗೆ ನಿಂತೋಗಿತ್ತು. ಈಗ ಮತ್ತೆ ಯಾಕೋ ಎತ್ಕೊಂತ ಐತೆ. ಈ ಮಟ್ಟಕ್ಕೆ ಅನಾಚಾರ ಆಗ್ಬಿಟ್ರೆ ಸಮಾಜ ಎಲ್ಲೋಗ್ಬೇಕು? UK, ದುಬೈ ಫೋಟೋಗಳೆಲ್ಲ ನೋಡಿದೀವಿ ನಾವು. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಅರ್ಥಾಯ್ತಾ? UK ನಲ್ಲಿ ಬಾಯ್ ಫ್ರೆಂಡ್ ಜೊತೆ ಫೋಟೋಗಳು, ದುಬೈನಲ್ಲಿ ಏನೋ ಕೇಸರಿ ಬಟ್ಟೆ ಬಿಚ್ಚಾಕಿ ಗರ್ಲ್ ಫ್ರೆಂಡ್ ಜೊತೆ ಕೈ ಹಾಕೊಂಡು ತೆಗ್ದಿರೋ ಫೋಟೋಗಳು. ಎಷ್ಟು ನೋಡಿಲ್ಲ ನಾನು. ನಾನ್ ನೋಡ್ದಿರಾ ವಿಡಿಯೋಗಳ ಡಜನ್ ಅವೇ ಮಕ್ಕಳ. ಆ ವಿಡಿಯೋ ನೋಡ್ಬಿಟ್ರೆ ಊಟ ಮಾಡಕ್ ಮನ್ಸು ಬರಲ್ಲ ಅಂತ ಗಲೀಜ್ ವಿಡಿಯೋಗಳು. ಏನ್ ಸಮಾಜ ನಿಮ್ಮ ಅಪ್ಪನ್ ಬರ್ಕೊಟ್ಟಿದೀವಾ? ಹಲ್ಕಟ್ ಇಡಿಯಟ್ಸ್ ತಗೊಂಬಂದು. ಯಾರೋ ನೀವೆಲ್ಲ? ಎಲ್ಲಿಂದ ಬರ್ತೀರಾ ನೀವೆಲ್ಲ? ಎಲ್ಲಿಂದ ಬರ್ತೀರಾ ನೀವೆಲ್ಲ? ಸಮಾಜದಲ್ಲಿ ಯಾರು ಪ್ರಶ್ನೆ ಮಾಡಬಾರ್ದ? ಯಾರೋ ಕೊಲೆಗಾರ ಗಿಫ್ಟ್ ಕೊಟ್ಟವನಂತೆ, ಹೋಗ್ ಕೇಳವಳನ್ನ ಯಾಕೆ ಕೊಟ್ಟ ಅವನು ಅಂತ. ನಾನಿಲ್ಲಿ ಗ್ಯಾರಂಟಿ ನ್ಯೂಸ್ ಹಾಕೋರೆ, ನೀವೇ ಮಾಡೋ ಕೆಲಸ ಇಲ್ಲ. ಯಾಕೆ ಕೀಳಕ್ ನಿನ್ ಕೆಲಸ ಇಲ್ವಾ? ಅಲ್ಲಿ ಬಂದು ಪುಡ್ಗೋಸಿ ಕಮೆಂಟ್ ಹಾಕಕ್ಕೆ. ಆಯ್ತು ಸ್ನೇಹಿತರೆ, ಇಲ್ಲ ರಿಯಾಕ್ಟ್ ಮಾಡ್ಬೇಕಾಗತ್ತೆ. ಓಕೆ, ಯಾಕಂದ್ರೆ ನಾವೆಲ್ಲ ಸ್ಟ್ರೀಟ್ ಇಂದ ಬಂದವರು. ಓಕೆ, ಬಟ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ. ಸ್ಟ್ರೀಟ್ ಥರ್ಡ್ ಕ್ಲಾಸ್ ತರ ಫುಟ್ಬಾಲ್ ತರ ಮಾತಾಡಿದ್ರೆ ಅದಕ್ಕಿಂತ ಅಪ್ಪನಾಗ ನಾವು ಮಾತಾಡ್ಬೇಕಾಗುತ್ತೆ. ಯಾವ ನಾವು ಡಿ ಬಾಸ್ ಅಂತೆ? ಯಾವ ಡಿ ಬಾಸ್? ನನ್ ಶಾಬಾಸು. ಸಮಾಜ ನೆಟ್ಟಿಗಿರೋ ಬಾಸ್ ಬೇಕು. ಯಾರಿಗೇನು ಬಾಸ್ ಏನಿಲ್ಲ. ಯಾರ ಮನೆಯಿಂದ ಊಟನೂ ಹಾಕಲ್ಲ. ಶೆಡ್ಗೆ ಹೋಗಿ ಗಾಂಜಾ ಹೊಡೆದು ಡಿಸ್ಟ್ರಿಬ್ಯೂಟ್ ಮಾಡಿ ಇಂಪೋರ್ಟೆಡ್ ಕಾರಲ್ಲಿ ಓಡಾಡ್ಕೊಂಡು ಎಲ್ಲ ಬಾಳ್ ನೋಡಿದೀವಿ. ಈ ಕೊಲೆ ಆಗಿ ಜೈಲ್ಗೆ ಹೋಗಿ ವಾಪಸ್ ಬಂದು ಥೈಲ್ಯಾಂಡ್ಗೆ ಹೋಗಿ ಪಿಕ್ಚರ್ಗಳು ನೋಡಿದ್ದೀವಿ. ಓಹೋ, ಕಿತ್ತೋಗಿರೋದು. ನಾವು ನೋಡ್ದಿರೋ ಶೋಕಿ. ಓಹೋ, ನಾವು ನೋಡ್ದಿರೋ ಕಿತ್ತೋಗಿರೋ ಕಾರು, ನಾವು ನೋಡ್ದಿರೋ ಅಂತ ಏನೋ ಸ್ನೇಹಿತೆಯರು. ಓಹ್, ಎಲ್ಲಾ ನೋಡಿದೀವಿ ನಾವು ಲೈಫಲ್ಲಿ. ಎಲ್ಲಾ ನೋಡಿ ಇಲ್ಲಿಗೆ ಬಂದಿರೋದು ನಾನು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.